ನೀವು ವೀಕ್ಷಣೆ ಮಾಡುತ್ತಿದ್ದೀರಾ ಜನ ಕನ್ನಡ ಟಿವಿ. ಒಂದು ಯೂಟ್ಯೂಬ್ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ಬೆಂಬಲಿಸಿ. ಆತ್ಮೀಯ ಜನಕನ್ನಡ ಟಿವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ನ ಪ್ರಜ್ಞಾವಂತ ಪ್ರಬುದ್ಧ ಪ್ರೇಕ್ಷಕರೇ, ನಿಮಗೆಲ್ಲ ನಾನು ಶಿವಶಂಕರ ಡಿ ಐಹೊಳಿ ಮತ್ತು ನನ್ನ ಜೊತೆ ಜಗದೀಶ್ ಉಣ್ಕಲ್ ಅವರು ತಿಳಿಸುವ ನಮಸ್ಕಾರಗಳು. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ನಮ್ಮ ಜನಕನ್ನಡ ಟಿವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ ಮುಖಾಂತರ ಸಾಧಕರ ಸಂದರ್ಶನವನ್ನ ನಾವು ಪ್ರಸಾರ ಮಾಡ್ತಾನೆ ಬರ್ತಾ ಇದ್ದೀವಿ. ಹಿರಿಯರು ಒಂದು ಮಾತು ಹೇಳ್ತಾರೆ, ಒಂದು ಪ್ರಸಿದ್ಧವಾದ ಒಂದು ಮಾತಿದೆ, ಏನಂತಂದ್ರೆ ದೃಷ್ಟಿಯನ್ನು ಬದಲಾಯಿಸಿ ನೋಡು, ದೃಶ್ಯವೇ ಬದಲಾದೀತು ಅಂತಕ್ಕಂಥ ಮಾತು. ಮತ್ತು ಹವ್ಯಾಸಗಳನ್ನ ನೀನು ಬದಲಾಯಿಸು, ನಿನ್ನ ಹಣೆ ಬರಹವೇ ಬದಲಾದೀತು. ಮತ್ತು ವಿಚಾರವನ್ನು ಬದಲಿಸು, ನಿನ್ನ ದೇಶವೇ ಬದಲಾದೀತು. ಈ ರೀತಿ ನಾವು ಪ್ರೇರಣಾತ್ಮಕ ಮಾತುಗಳನ್ನ ಕೇಳ್ತಾ ಇರ್ತೇವೆ. ಅದರ ಜೊತೆಗೇನೆ ನೀನಿರುವ ದೋಣಿಯನ್ನು ಬದಲಾಯಿಸಬೇಕೆಂದಿಲ್ಲ, ಮಾತ್ರ ದಿಕ್ಕನ್ನು ಬದಲಾಯಿಸು. ನೀನು ಮನಗಾಣುವಂತಹ ದಿಕ್ಕು ನಿನ್ನ ಎದುರಿಗೆ ಬಂದೀತು, ದಡ ನಿನ್ನ ಎದುರಿಗೆ ಬಂದೀತು ಅಂತಕ್ಕಂಥ ಮಾತನ್ನು ನಾವು ಕೇಳಿರ್ತೇವೆ. ಇತ್ತೀಚೆಗೆ PUC 2 ಫಲಿತಾಂಶನೂ ಕೂಡ ಬಂತು. ಮಾಧ್ಯಮಗಳಲ್ಲಿ ನಾವು ವ್ಯಾಪಕವಾಗಿ ಓದ್ತಾ ಇರ್ತೀವಿ, ನೋಡ್ತಿರ್ತೀವಿ, ಕೇಳ್ತಿರ್ತೀವಿ. ಮಾರ್ಕ್ಸು 1-2% ಕಡಿಮೆ ಬಂತಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತಕ್ಕಂಥ ಸುದ್ದಿಗಳನ್ನ ನಾವು ಕೇಳ್ತೀವಿ. 10th ಪರೀಕ್ಷೆ ಬರೆದಿದ್ದಾರೆ, ಇನ್ನೇನು ರಿಸಲ್ಟ್ ಬರಬೇಕು. ಇಂತಹ ಸಂದರ್ಭದಲ್ಲಿ ದೃಷ್ಟಿ ಪ್ರಕೃತಿ ನೀಡದೆ ಹೋದ್ರೂ ಕೂಡ ಅನೇಕ ಸಾಧನೆಗಳನ್ನ ಮಾಡಿದಂತಹ ವ್ಯಕ್ತಿತ್ವದ ವ್ಯಕ್ತಿ, ಅಗಾಧ ಸಾಧನೆ ಮಾಡಿದ ವ್ಯಕ್ತಿ ನಮ್ ಜೊತೆಗಿದ್ದಾರೆ. ಅವರೇ ನಾನು ಪಾಟೀಲ್ ಅಂತ. ನಮಸ್ಕಾರ ನಾನು ಪಾಟೀಲ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ನಾವು ನಿಮ್ ಬಗ್ಗೆ ಬಹಳ ಕೇಳಿದ್ವಿ, ಆದ್ರೆ ನಮ್ಮ ಜನಕನ್ನಡ ಟಿವಿ ಮಾಧ್ಯಮದ ಮುಖಾಂತರ ನಿಮ್ಮ ಸಂದರ್ಶನ ಮಾಡೋ ಸೌಭಾಗ್ಯ ಇವತ್ತು ದೊರೀತು. ತಮ್ಮ ಸಂಕ್ಷಿಪ್ತ ಪರಿಚಯ ತಾವು ಮಾಡ್ಕೊಡ್ಬೋದಾ? ಆಗ್ಬೋದು ಸರ್. ನನ್ನ ಹೆಸರು ನಾನು ಪಾಟೀಲ್ ಅಂತ ಹೇಳಿ. ನಾನು ಮೂಲತಃ ದಾಂಡೇಲಿ ಹತ್ರ ದುರ್ಗಿ ಅನ್ನುವಂತಹ ಗ್ರಾಮದವನು. ಈಗ ಸದ್ಯ ಕೊಪ್ಪಳದ ಹತ್ರ ಇಂದರ್ಗಿ ಅನ್ನುವಂತಹ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್, ಸಂಗೀತ ಶಿಕ್ಷಕರಾಗಿ. ಹೌದು. ಆಮೇಲೆ ನೀವು ಜನ್ಮದತ್ತವಾಗಿ ಕುರುಡರಾಗಿ ಜನ್ಮ ತಾಳಿದ್ರು ಹಾಗೆ? ಹೌದು ಸರ್. ನಾನು ಜನ್ಮದತ್ತವಾಗಿ ನನಗೆ ಕಣ್ಣು ಕಾಣಿಸೋದಿಲ್ಲ, 100% ಬ್ಲೈಂಡ್ ಇದೀನಿ ಸರ್. ಆಮೇಲೆ ನಿಮ್ಮ ಬಾಲ್ಯದ ಕುರಿತು ಸ್ವಲ್ಪ ಹೇಳ್ಬೋದಾ? ನೀವು ಹೇಗಿತ್ತು ನಿಮ್ ಬಾಲ್ಯ? ಎಲ್ಲಿ ಕಲ್ತ್ರಿ ಪ್ರಾಥಮಿಕ ಹಂತದ ಶಿಕ್ಷಣವನ್ನ? ನಮ್ಮ ಬಾಲ್ಯದ ಶಿಕ್ಷಣ ಸಿದ್ದಾವಳ ಮಠದ ಹತ್ರ ಇರ್ತಕ್ಕಂಥ ಸರ್ಕಾರಿ ಅಂಧ ಬಾಲಕರ ಶಾಲೆಯಲ್ಲಿ ಆಯ್ತು. ಬಹಳ ಪ್ರಸಿದ್ಧಿಯನ್ನು ಪಡೆದಂತ ಅಂಧ ಬಾಲಕರ ಶಾಲೆ ನಮ್ಮ ಹುಬ್ಬಳ್ಳಿಯ ಸಿದ್ದಾರೂಢರ ಮಠದಲ್ಲಿ ಇರ್ತಕ್ಕಂಥದ್ದು. ಹೌದು. ಅಲ್ಲಿ ಆದ ನಂತರ ತದನಂತರ ನಾನು ಮಂಜುನಾಥ್ ಹೈಸ್ಕೂಲ್ ನಲ್ಲಿ SSLC ಅನ್ನ ಮುಗಿಸಿದೆ. ಹೆಗ್ಗೇರಿಯಲ್ಲಿ ಇರ್ತಕ್ಕಂಥ ಮಂಜುನಾಥ್ ಹೈಸ್ಕೂಲ್. ಹೌದು. ತದನಂತರ ಧಾರವಾಡದಲ್ಲಿ ಇರ್ತಕ್ಕಂಥ ಕರ್ನಾಟಕ ಕಾಲೇಜ್ ಅನ್ನ ಜಾಯಿನ್ ಆದೆ ನಾನು. PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲೇ ಮಾಡಿದೆ. ಸೆಕೆಂಡ್ ಇಯರ್ ದಲ್ಲಿ ಆಗಿನ ಕಾಲದಲ್ಲಿ 79% ಅನ್ನ ಮಾಡಿದ್ದೆ ನಾನು. ಆಮೇಲೆ ಅಲ್ಲೇ ಕರ್ನಾಟಕ ಕಾಲೇಜ್ ನಲ್ಲಿ ಡಿಗ್ರಿ ಮಾಡಿದೆ. ಸೊ ಅಲ್ಲೇ 87% ಮಾಡಿ ಆಗಿನ ಕಾಲದಲ್ಲೇ ನಾನು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ 5ನೇ ರ್ಯಾಂಕ್ ಅನ್ನ ಪಡೆದಿದ್ದೆ ನಾನು ಡಿಗ್ರಿಯಲ್ಲಿ. ಅಂದ್ರೆ BA ದಲ್ಲಿ. ಸೊ ತದನಂತರ ಕರ್ನಾಟಕ ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ MA ಮತ್ತು MPhil ಪದವಿಯನ್ನ ಮಾಡಿದೆ. ಪೊಲಿಟಿಕಲ್ ಸೈನ್ಸ್ ತಗೊಂಡು MA ಮತ್ತು MPhil ಮಾಡಿದ್ರಿ? ಹೌದು ಸರ್. ತದನಂತರ ರಾಜ್ಯಶಾಸ್ತ್ರ ವಿಷಯದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂಡ್ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ ಪೊಲಿಟಿಕಲ್ ಸಿನಾರಿಯೋ ಅನ್ನುವಂತ ಟಾಪಿಕ್ ಅನ್ನ ತೆಗೆದುಕೊಂಡು ನಾನು PhD ಅನ್ನು ಕೂಡ ಮಾಡಿದ್ದೆ. ಅಭಿನಂದನೆಗಳು ಸರ್. ನೋಡಿ, ಸಿದ್ದಾರೂಢರ ಮಠದ ಶಾಲೆಯಿಂದ ಪ್ರಾರಂಭಗೊಂಡು ವಿಶ್ವವಿದ್ಯಾಲಯ ಮಟ್ಟಕ್ಕೆ ಹೋಗಿ ಮತ್ತು ಅತಿ ಉನ್ನತವಾದಂತಹ PhD ಅನ್ನು ಕೂಡ ತಾವು ಪಡೆದಿರ್ತೀರಿ. ಅದು ಕೂಡ ಸುಭಾಷ್ ಚಂದ್ರ ಬೋಸ್ ಅವರ ಜೀವನ ಕುರಿತು. ಸೊ ಅದಕ್ಕೆ ನಿಮಗೆ ನಮ್ಮ ಜನಕನ್ನಡ ಟಿವಿ ಮಾಧ್ಯಮದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ನಾನು ಪಾಟೀಲ್ರೆ, ಹೇಳಿ ಸರ್. ವ್ಯಕ್ತಿಗೆ ಶಿಕ್ಷಣದ ಜೊತೆಗೆ ಹವ್ಯಾಸಗಳು ಕೂಡ ಬಹಳ ಮುಖ್ಯ ಆಗ್ತಾವ. ಏನಂತಿರ್ತಾವು ಸರ್? ಹವ್ಯಾಸಗಳು ಬೇಕೇ ಬೇಕು. ಒಳ್ಳೆ ಹವ್ಯಾಸಗಳು ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡ್ತಾವ, ನಾವು ಕೇಳ್ಪಡ್ತೇವೆ. ಮತ್ತೆ ಇನ್ನೂ ಒಂದು ಮಾತೈತ್ರಿ ನಾನು ಅವ್ರೆ, ಏನಂದ್ರೆ ಒಬ್ಬ ವ್ಯಕ್ತಿಗೆ ಮುಂದೆ ಗುರು ಇರ್ಬೇಕಂತ, ಹಿಂದ್ ಗುರು ಇರ್ಬೇಕಂತ. ಹೌದ್ರಿ. ಹರ ಮುನಿದರು ಗುರು ಕಾಯುವನು ಅಂತಕ್ಕಂಥ ಮಾತನ್ನು ಕೂಡ ಹಿರಿಯರು ಹೇಳ್ತಾರೆ. ನಾವು ಕೇಳ್ಪಟ್ವಿ, ನಿಮ್ಮ ಹವ್ಯಾಸವನ್ನ ನೀವು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ನಿಮ್ಗ ಗುರುಗಳು ಕಾರಣೀಭೂತರಾದ್ರು ಅಂತ ಹೇಳಿ. ಹೌದು. ಗುರುಗಳಾದಂತ ಈರಣ್ಣ ಕಾಡಪ್ಪನವ್ರವ್ರು. ಹೌದಾ? ಅವರು ಯಾವ ಹವ್ಯಾಸವನ್ನ ತಮ್ಗೆ ಕಲಿಸ್ಕೊಟ್ರು, ತಮ್ಗೆ ಹೆಂಗ್ ಭೇಟಿ ಆದ್ರು?
ಮೊದಲು ನಾವು ಸಿದ್ದಾವಳ ಮಠದ ಸರ್ಕಾರಿ ಅಂಧ ಬಾಲಕರ ಶಾಲೆಯಲ್ಲಿ ಇರುವಾಗ ಗುರುಗಳಾದಂತಹ ಈರಣ್ಣ ಕಾಳಪ್ಪನವರವರು ಯೋಗ ಕಲಿಸೋದಕ್ಕೆ ಅಂತ ಬಂದ್ರು. ಸೊ ಅವಾಗ ಅವರ ಪರಿಚಯ ಆಯ್ತು. ಸೊ ಆ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ನಾನು ಚೆನ್ನಾಗಿ ಮಾಡ್ತಾ ಇದ್ದೆ ಅಂತ ಸರ್ ಹೇಳ್ತಾರೆ, ನನ್ಗೇನ್ ಗೊತ್ತಿಲ್ಲ, ಯಾಕಂದ್ರೆ ಬೇರೆಯವ್ರು ಮಾಡೋದು ನಮ್ಗೆ ಗೊತ್ತಾಗೋದಿಲ್ಲ. ಯೋಗದ ಮೂಲಕ ಗುರುಗಳ ಯೋಗ ನಿಮಗ್ ಸಿಕ್ತು. ಹೌದು ಹೌದು ಆಮೇಲೆ ಯೋಗಾಸನವನ್ನು ಕಲಿಸಿದ್ರು. ತದನಂತರ ರೋಲರ್ ಸ್ಕೇಟಿಂಗ್ ಅನ್ನ ಇದೇ ನಮ್ಮ ಗ್ಲಾಸಸ್ ಗ್ರೌಂಡ್ ಅಲ್ಲಿ ಕಲಿಸಿದ್ರು. ಅದೇ ಪಾದಕ್ ಚಕ್ರ ಹಾಕೊಂಡು ಹೋಗ್ತಾರಲ್ರಿ, ಅದಕ್ಕೆ ರೋಲರ್ ಸ್ಕೇಟಿಂಗ್ ಅಂತಾರ. ಹೌದು. ತದನಂತರ ನಾವು ರೋಡ್ ನಲ್ಲಿ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ತದನಂತರ ಕೊನೆಗೆ ಒಂದು ದಿವಸ ಹುಬ್ಬಳ್ಳಿಯಿಂದ ಕಾರವಾರದವರೆಗೆ ನಾವು ಸ್ಕೇಟಿಂಗ್ ಅಭಿಯಾನ ಮಾಡ್ಬೇಕು ಅಂತ ಹೇಳಿ ನಮ್ಮ ಗುರುಗಳು ಒಂದು ಪ್ಲಾನ್ ಮಾಡಿದಾಗ ಅವರ ಮಾರ್ಗದರ್ಶಕದಲ್ಲಿ ಹುಬ್ಬಳ್ಳಿಯಿಂದ ಕಾರವಾರದವರೆಗೆ ನನಗೆ ಮೊದಲನೇ ಸಲ ಅವರು ಸ್ಕೇಟಿಂಗ್ ಯಾತ್ರೆಯನ್ನ ಮಾಡಿಸಿದ್ರು. 22 ತಾಸಿನಲ್ಲಿ ಸುಮಾರು 165 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ, ಘಾಟ್ ಸೆಕ್ಷನ್ ಬರ್ತದೆ, ಎಲ್ಲ ಬರ್ತದೆ, ಅಷ್ಟು ಡಿಸ್ಟೆನ್ಸ್ ಅನ್ನ ನಾವು ಕವರ್ ಮಾಡಿದ್ವಿ ಸರ್. ಯಾವ ಪೆಟ್ರೋಲ್ ಸಹಾಯವಿಲ್ಲದೆ ನಿಮ್ಮ ಚಕ್ರ ಓಡ್ತು. ಹೌದು ಸರ್, ಹೌದು. ಅದಕ್ಕೆ ನಿಮ್ಮ ದೃಢ ವಿಶ್ವಾಸ ಮತ್ತು ಗುರುಗಳ ಅನುಕರಣೆ, ಅವರ ಆಶೀರ್ವಾದವೇ ಕಾರಣ. ಅಡ್ಡಿಲ್ಲ. ಮತ್ತೆ ನೀವು ಈ ಸ್ಕೇಟಿಂಗ್ ಹವ್ಯಾಸವನ್ನ ಕಲಿಯೋದು ಅಷ್ಟೇ ಅಲ್ಲದೇನೆ ಕೂಡ ಸಂಗೀತದಲ್ಲೂ ಕೂಡ ನಿಮ್ಗೆ ಆಸಕ್ತಿ ಹೆಂಗ? ಮೋಸ್ಟ್ಲಿ ನನಗನ್ಸೋ ಮಟ್ಟಿಗೆ ಸಿದ್ಧಾರೂಢ ಅಂಧ ಬಾಲಕರ ಶಾಲೆ ಒಳಗೆ ಸಂಗೀತನೂ ಕೂಡ ಒಂದು ಪಠ್ಯಕ್ರಮದ ಭಾಗ ಅನ್ಕೋತೀನಿ. ಹೌದು ಸರ್. ಸೊ ನೀವು ಬಾಲ್ಯದಲ್ಲಿದ್ದಾಗನ ಸಂಗೀತವನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಅಂತ? ಹೌದ್ರಿ. ಮತ್ತೆ ಇದಲ್ದೇನೆ ನಿಮಗೆ ಸಾಕಷ್ಟು ವಿಷಯಗಳ ಬಗ್ಗೆ ಆಸಕ್ತಿ ಇದೆ ಅಂತ ನಾವು ಕೇಳ್ಪಟ್ಟಿವಿ. ಫಾರ್ ಎಕ್ಸಾಂಪಲ್, ಅದೇ ಹೇಳ್ತಾರಲ್ಲ, ಯಾವ ದೃಷ್ಟಿಯಿಂದ ಏನಾದ್ರೂ ಕೂಡ ಅವ್ರಿಗೆ ಕೇಳುವ ಶಕ್ತಿ ಬಹಳ ಕರುಣಿಸಿರುತ್ತಾನಂತ ದೇವರು. ಹಾಗಾಗಿ ನೀವು ಕಮೆಂಟ್ರಿಯನ್ನ ಒಂದ್ಸಲ ಕೇಳಿದ್ರೆ ಸಾಕು, ನ್ಯೂಸ್ ಅನ್ನ ಒಂದ್ಸಲ ಕೇಳಿದ್ರೆ ಸಾಕು, ಅದನ್ನ ಮತ್ತೆ ಪುನರುಚ್ಚಿಸ್ತೀರಿ ಆಸ್ ಇಟ್ ಈಸ್ ಅಂತಕ್ಕಂಥದ್ದನ್ನ ನಾವು ಕೇಳ್ಪಟ್ಟಿದ್ದೀವಿ. ಹಾಗಾಗಿ ನಮ್ಮ ವೀಕ್ಷಕರಿಗಾಗಿ ಯಾವ್ದಾದ್ರು ಒಂದು ನೀವು ಕಮೆಂಟ್ರಿಯನ್ನಾಗ್ಲಿ ಅಥವಾ ಏನಾದ್ರು ಒಂದು ನ್ಯೂಸ್ ಅನ್ನಾಗ್ಲಿ ಹೇಳ್ಬೋದಾ? ಹೇಳ್ಬೋದು ಸರ್. ನಿನ್ನೆ ನ್ಯೂಸ್ ಕೇಳಿದ್ರಿ? ಹೌದು ಸರ್, ಹೇಳ್ಬಿಡ್ರಲ್ಲ ಹಂಗಂದ್ರೆ. ನಿನ್ನೆ ಕೇಳಿದಂತಹ ನ್ಯೂಸಿನ ಒಂದು ಹೆಡ್ಲೈನ್ಸ್ ಅನ್ನ ನಾನು ಸಂದರ್ಭದಲ್ಲಿ ಹೇಳ್ತೀನಿ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು KM ಮಧ್ವರಾಯ. ಸೈಪ್ರಸ್ಸಿನ ಅಧ್ಯಕ್ಷ ಶ್ರೀ ಟಾಸೋಸ್ ಪಾಪುಲಸ್ ಪೌಲೋ ಅವರು ಭಾರತದೊಂದಿಗೆ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಅನೇಕ ಸಂಬಂಧಗಳ ಬಗ್ಗೆ ಮಾತನಾಡುವುದಕ್ಕೆ ತಾವು ಭಾರತಕ್ಕೆ ಭೇಟಿ ನೀಡಿರುವುದಾಗಿ ತಿಳಿಸಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆಯನ್ನು ಮಾಡಿ ಪಶ್ಚಿಮ ಏಷ್ಯಾದಲ್ಲಿ ಪರಿಸ್ಥಿತಿಯನ್ನು ಸಹಜವಾಗಿ ಮರಳಿಸಲು ತಮಗೆ ಮಾರ್ಗದರ್ಶನ ಮಾಡಿಕೊಳ್ಳಬೇಕೆಂದು ಕೇಳಿಕೊಂಡಿದ್ದಾರೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರುವುದಕ್ಕಾಗಿ, ಸಂವಿಧಾನದಲ್ಲಿ ಬದಲಾವಣೆ ತರುವುದಕ್ಕಾಗಿ 2 ದಿನಗಳ ವಿಶೇಷ ಅಧಿವೇಶನವನ್ನು ಕರೆಯಲಾಗಿದೆ ಎಂದು ಲೋಕಸಭಾಧ್ಯಕ್ಷ ಶ್ರೀ ಓಂ ಬಿರ್ಲಾರವರು ತಿಳಿಸಿದ್ದಾರೆ. ಇಲ್ಲಿಗೆ ಮುಖ್ಯಾಂಶಗಳು ಮುಕ್ತಾಯವಾದವು. ನಮ್ಮ ವೀಕ್ಷಕರಲ್ಲಿ ಯಾರು ರೇಡಿಯೋ ಕೇಳ್ತಾ ಇರ್ತಾರೋ ಅವರಿಗೆ ಸಾಕ್ಷಾತ್ ಆ ವಾರ್ತಾ ವಾಚಕರೇ ಬಂದ್ರೇನೋ, ಅವ್ರನ್ನೇ ಮಾತಾಡ್ತಾ ಇದಾರೇನೋ ಅನ್ನುವಷ್ಟು ಖುಷಿಯನ್ನ ನೀಡ್ತು ನಾನು ಅವರೇ. ಬಹಳ ಸಂತೋಷ. ಈಗ ನೀವು ತತ್ವ ಪದನ ಹಾಡ್ತೀರಿ ಅಂತ ನಾವು ಕೇಳ್ಪಟ್ವಿ. ಯಾವ್ದಾದ್ರು ಒಂದು ಸುಶ್ರಾವ್ಯದ ಒಂದು ತತ್ವ ಪದ ಹೇಳ್ರಲ್ಲ. ಹಾ ಸರ್, ಒಂದು ಪುರಂದರದಾಸರ ಗೀತೆಯನ್ನ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಅಕಳಂಕ ಚರಿತ ಮಕರ ಕುಂಡಲಧರ, ಅಕಳಂಕ ಚರಿತ ಮಕರ ಕುಂಡಲಧರ, ಸಕಲರ ಪಾಲಿಪ ಹರಿ ಕುಣಿದ, ಸಕಲರ ಪಾಲಿಪ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಅಂದುಗಿ ಅರಳಲಿ ಬಿಂದುಗಿ ಬಾವುಲಿ, ಅಂದುಗಿ ಅರಳಲಿ ಬಿಂದುಗಿ ಬಾವುಲಿ, ಚಂದದಿ ನಲೆಯುತ ಹರಿ ಕುಣಿದ, ಚಂದದಿ ನಲೆಯುತ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ,
ಹರಿ ಕುಣಿದ ನಮ್ಮ ಹರಿ ಕುಣಿದ. ಉಟ್ಟ ಬಟ್ಟೆಯ ತೊಟ್ಟು ದಿಟ್ಟ ಪಂಚಯ ಧಾಮ, ಉಟ್ಟ ಬಟ್ಟೆಯ ತೊಟ್ಟು ದಿಟ್ಟ ಕಾಂಚಯ ಧಾಮ, ದಿಟ್ಟ ಮಲ್ಲರ ಗಂಡ ಹರಿ ಕುಣಿದ, ದಿಟ್ಟ ಮಲ್ಲರ ಗಂಡ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಪರಮ ಭಾಗವತರು ಕೇರೆಯೊಳಾಡುತ್ತ, ಪರಮ ಭಾಗವತರು ಕೇರೆಯೊಳಾಡುತ್ತ, ಪುರಂದರ ವಿಠಲ ಹರಿ ಕುಣಿದ, ಪುರಂದರ ವಿಠಲ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ನಮ್ಮ ಹರಿ ಕುಣಿದ, ನಮ್ಮ ಹರಿ ಕುಣಿದ. ಬಹಳ ಸುಶ್ರವಾಗಿ ಭಕ್ತಿ ಪರವಶರಾಗುವಂತ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ನಾನು ಅವರೇ. ಧನ್ಯವಾದಗಳು. ಈಗ ಸರ್ಕಾರ ವಿಕಲಚೇತನರಿಗಾಗಿ ಒಂದು ಪ್ರತ್ಯೇಕವಾದಂತ ಇಲಾಖೆಯನ್ನ ಮಾಡಿದೆ ಅಲ್ರಿ? ಹೌದು ಸರ್. ಅದ್ರ ಜೊತೆಗೇನೆ ಈ ಒಂದು ಸತ್ಕಾರ್ಯದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾವೆ, ಹೌದಂತೀರಿ? ತಾವು ಕೂಡ ಸಕ್ಷಮ ಅಂತಕ್ಕಂತ ಸಂಸ್ಥೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಿ ಅಂತ ನಮ್ಗೆ ತಿಳಿದು ಬಂತು. ಅದ್ರ ಕುರಿತು ತಾವು ಹೇಳಿದಾದ್ರೆ, ಯಾಕಂದ್ರೆ ನಮ್ಮ ವೀಕ್ಷಕರಿಗೆ ಗೊತ್ತಿರ್ಲಿಕ್ಕಿಲ್ಲ ಅದ್ರ ಬಗ್ಗೆ, ತಾವು ದಯವಿಟ್ಟು ಅದ್ರ ಬಗ್ಗೆ ಹೇಳ್ಬೇಕು. ಸಕ್ಷಮ ಅನ್ನುವಂಥದ್ದು ಒಂದು ರಾಷ್ಟ್ರೀಯ ಸಂಘಟನೆ. ಅಲ್ಲೇ ಸಂಘಟನೆಯ ಜವಾಬ್ದಾರಿಯನ್ನ ನಾನು ವಹಿಸ್ಕೊಂಡ ನಂತರ, ಕರ್ನಾಟಕದ ಕಾರ್ಯದರ್ಶಿಯಾದ ನಂತರ ನಾನೊಂದು ಮಾತನ್ನು ಹೇಳಿದ್ದೆ. ಅದೇನಂತ ಹೇಳಿದ್ರೆ, ಜಾತೆ ಜಾತೆ ನೇತ್ರದಾನ್, ಜೀತೆ ಜೀತೆ ರಕ್ತದಾನ್ ಅಂತ. ಅಂದ್ರೆ ನಾವು ಬದುಕಿದ್ದಾಗ ರಕ್ತದಾನವನ್ನ ಮಾಡಬೇಕು, ಮತ್ತು ಬದುಕಿನ ನಂತರ ಸುಟ್ಟು ಬೂದಿಯಾಗುವಂತಹ ಅಥವಾ ಮಣ್ಣಲ್ಲಿ ಮಣ್ಣಾಗುವಂತಹ ಕಣ್ಣುಗಳನ್ನು ದಾನ ಮಾಡಬೇಕು ಅಂತ ಹೇಳಿ. ಸೊ ಅದು ಸಾಕಷ್ಟು ಈ ದೇಶದಲ್ಲಿ ಪ್ರಭಾವವನ್ನ ಬೀರಿದೆ. ಸೊ ಅದರದ್ದು ನಾನು ಕಾರ್ಯದರ್ಶಿ ಆದ ನಂತರ ರಾಷ್ಟ್ರಾದ್ಯಂತ ಅನೇಕ ಕಡೆ ಪ್ರವಾಸವನ್ನ ಮಾಡಿದ್ದೆ. ಅವಾಗ ಈಗ ನಮ್ಮ ರಾಜ್ಯಪಾಲರಾಗಿರುವಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಆ ಇಲಾಖೆಯ ಮಂತ್ರಿಯಾಗಿದ್ರು. ಅವರ ಪರಿಚಯ ನನಗಾಗಿತ್ತು. ಅವ್ರ ರಾಜ್ಯಪಾಲ ಆದ ನಂತರವೂ ಕೂಡ ಒಂದ್ಸಲ ಭೇಟಿಯಾದಾಗ ಅವರೇ ನನ್ನ ಗುರುತು ಹಿಡಿದು ಮಾತಾಡ್ಸಿದ್ರು. ನಾನು ಪಾಟೀಲ್ರಿ ಇಲ್ಲಿ ಏನು ಅಂತ ಕೇಳಿದ್ರು. ಅವಾಗ ನಾನು ಅವ್ರಿಗೆ ಹೇಳಿದೆ, ಇಲ್ಲ ನಾನು ಕರ್ನಾಟಕದವನೇ, ಮತ್ತು ಅವಾಗ ನಾನು ನಿಮ್ಮನ್ನು ಭೇಟಿ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಂಸ್ಥೆಯ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿ. ಈಗ ಅದರ ಒಂದು ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯನಾಗಿ ನಾನು ಮಾರ್ಗದರ್ಶಕ ಮಂಡಳಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀನಿ ಸರ್. ನಮ್ಮ ವೀಕ್ಷಕರಲ್ಲಿ, ಅವರ ಕುಟುಂಬದಲ್ಲಿ ಅಥವಾ ಅವ್ರ ನೆರೆಹೊರೆಯಲ್ಲಿ ಯಾರಾದರೂ ದಿವ್ಯಾಂಗರಿದ್ರೆ, ಅಂತ ದಿವ್ಯಾಂಗರಿಗೆ ಈ ಸಕ್ಷಮ ಸಂಸ್ಥೆಯಿಂದ ಏನೆಲ್ಲ ಸೌಲಭ್ಯಗಳನ್ನ ಅವ್ರು ಪಡ್ಕೊಳ್ಬಹುದು, ಸೌಕರ್ಯಗಳನ್ನು ಪಡ್ಕೊಳ್ಬಹುದು? ಈ ಸಕ್ಷಮ ಸಂಘಟನೆಯಿಂದ ಮೊದಲನೇದಾಗಿ ಅವರಿಗೆ ಅಂಗವಿಕಲರ ಅಥವಾ ದಿವ್ಯಾಂಗರಿಗೆ ಸಿಗ್ತಕ್ಕಂತಹ ಎಲ್ಲಾ ಒಂದು ಮೀಸಲಾತಿಗಳನ್ನ ಅವ್ರಿಗೆ ನಾವು ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಮೀಸಲಾತಿಯ ಬಗ್ಗೆ ತಿಳಿಸ್ತೀವಿ. ಅವರಿಗೆ ಶಿಕ್ಷಣ ಎಲ್ಲೆಲ್ಲಿ ಸಿಗ್ತದೆ ಮತ್ತು ಅಲ್ಲಿ ಹೋಗಿ ಯಾವ ರೀತಿ ಅಡ್ಮಿಷನ್ ತಗೋಬೇಕು ಹಾಗೆ ಅಂತ ಹೇಳ್ಕೊಟ್ಟು ಅವ್ರಿಗೆ ಶಿಕ್ಷಣವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಸರ್. ಈ ದಿಶೆಯಲ್ಲಿ ಒಂದ್ ಮಾತು ಹೇಳ್ತಾರೆ ನಾನು ಅವ್ರ, ಅಂದ್ರೆ ದಿವ್ಯಾಂಗರ ಬಗ್ಗೆ ಅನುಕಂಪ ಬೇಡ, ಅವಕಾಶ ಬೇಕು ಅಂತ. ಹೌದು ಹೌದು, ಖಂಡಿತ. ಅಂತಂದ್ರೆ ಸಾಧನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ಸುತ್ತೆ. ಹೌದು. ಇದೇ ಮಾತಿಗೆ ಒಂದು ಯಾವ್ದಾದ್ರು ಶ್ಲೋಕವನ್ನು ಹೇಳ್ರಲ್ಲ, ತಾವು ಶ್ಲೋಕದಲ್ಲೂ ಕೂಡ ಪರಿಣಿತರು ಅಂತ ಕೇಳ್ಪಟ್ಟಿವಿ. ಹೌದು ಸರ್. ಸೊ ಈ ಸಂದರ್ಭದಲ್ಲಿ ಹೇಳ್ಬೇಕಂದ್ರೆ ನಮ್ಮ ಉಪನಿಷತ್ತು ಹೇಳ್ತದೆ, ಸ್ವಗೃಹೇ ಪೂಜ್ಯತೆ ಮೂರ್ಖಃ, ಸ್ವಗ್ರಾಮೇ ಪೂಜ್ಯತೆ ಪ್ರಭು, ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನಾಂ ಸರ್ವತ್ರ ಪೂಜ್ಯತೆ ಅಂತ. ಅಂದ್ರೆ ಮನುಷ್ಯನಾಗಿ ಹುಟ್ಟಿದವನಿಗೆ ಪ್ರತಿಯೊಬ್ಬರಿಗೂ ಕೂಡ ಗೌರವ ಇದ್ದೇ ಇರ್ತದೆ. ಒಬ್ಬ ಮೂರ್ಖನಾಗಿ ಹುಟ್ಟಿದಂತವನಿಗೆ ತನ್ನ ಮನೆಯೊಳಗೆ ಮಾತ್ರ ಗೌರವ ಸಿಗ್ತದೆ. ಒಬ್ಬ ಹಳ್ಳಿಯ ಗೌಡನಿಗೆ ತನ್ನ ಹಳ್ಳಿಯಲ್ಲಿ ಮಾತ್ರ ಗೌರವ ಸಿಗ್ತದೆ. ಒಬ್ಬ ರಾಜಾದಿರಾಜ ಮಹಾರಾಜನಿಗೆ ಆತನ ದೇಶದಲ್ಲಿ, ಆತನ ಪ್ರಾಂತ್ಯದಲ್ಲಿ ಗೌರವ ಸಿಗ್ತದೆ. ಅದೇ ರೀತಿ ಒಬ್ಬ ವಿದ್ಯಾವಂತ ವಿದ್ವಾಂಸನಿಗೆ ಇಡೀ ವಿಶ್ವದ ಮೂಲೆ ಮೂಲೆಗಳಲ್ಲಿ ಗೌರವ ಸಿಗ್ತದೆ. ಅಂತಹ ಒಂದು ಚರಿತ್ರೆಯನ್ನ ನಾವು ಅಬ್ದುಲ್ ಕಲಾಂ ಅವರ ಜೀವನದಲ್ಲಿ ನಾವು ಕಾಣ್ತೀವಿ. ಸೊ ನಮ್ಮ ಅಂಗವಿಕಲರಿಗೆ ಅವಕಾಶವನ್ನ ಕೊಟ್ರೆ,
ತರಬೇತಿಯನ್ನ ಕೊಟ್ರೆ ಏನು ಬೇಕಾದ್ರೂ ಕೂಡ ಅವರು ಆಗಬಹುದು. ಅಮೆರಿಕ ದೇಶದಲ್ಲಿ ಒಬ್ಬ ದೃಷ್ಟಿ ವಂಚಿತ ಹೆಣ್ಮಗಳು ಪೈಲಟ್ ಆಗಿಯೂ ಕೂಡ ಕೆಲಸ ಮಾಡಿದ್ದಾಳೆ ಅಂತ ಹೇಳಿ ನಾವು ಓದಿದ್ದೇವೆ ಮತ್ತು ನೋಡಿದ್ದೇವೆ. ಹೀಗಾಗಿ ಅಂಗವಿಕಲರಿಗೆ ತರಬೇತಿಯನ್ನ ಕೊಟ್ರೆ ಮತ್ತು ಅವಕಾಶವನ್ನ ಕೊಟ್ರೆ ಏನು ಬೇಕಾದ ಸಾಧನೆಯನ್ನ ಅವ್ರು ಮಾಡಬಹುದು. 100% ಸತ್ಯ. ನಾನು ಅವರೇ ಇತ್ತೀಚೆಗೆ ನಾವು ಓದಲ್ಪಟ್ಟಿವಿ ಏನಂತಂದ್ರೆ, ಈ ನಮ್ಮ ಭಾರತ, ಅಮೆರಿಕ ಅಂತೂ ಆಯ್ತಾ ಇತ್ತು ಬಿಡ್ರಿ, ನಮ್ಮ ಭಾರತದಲ್ಲೂ ಸಹಿತ ದೃಷ್ಟಿ ವಿಕಲಚೇತನ ಹೆಣ್ಣುಮಗಳು IAS ಆಫೀಸರ್ ಆದ್ಲು ಅಂತ ಮಾತ್ರ ಅದು ಚಾಲೆಂಜ್ ಮಾಡಿ. ಯಾಕಂತಂದ್ರೆ ರೂಲ್ಸ್ ಪ್ರಕಾರ ದೃಷ್ಟಿ ವಿಕಲಚೇತನರಿಗೆ IAS ಕೇಳಿದ್ರೆ ಕೊಡ್ತಿರ್ಲಿಲ್ಲಂತೆ, ಅದನ್ನ ಕೊಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಬಂತು ಅಂತ ಕೇಳ್ಕೊತೀವಿ. ಸೊ ಇದು ನೀವು ಹೇಳೋ ಹಂಗೆ ಅವಕಾಶ ಮತ್ತು ತರಬೇತಿ, ಮೊದಲು ತರಬೇತಿ ನಂತರ ಅವಕಾಶ ಇವೆರಡಿದ್ದು ಬಿಟ್ರೆ ಯಾವುದೇ ಸಾಧನೆಯನ್ನ ದಿವ್ಯಾಂಗರು, ಅದಕ್ಕೆ ಹೆಸರು ದಿವ್ಯಾಂಗರು. ಆದರಣೀಯ ಪ್ರಧಾನಮಂತ್ರಿಗಳು ಅವ್ರನ್ನ ವಿಕಲಚೇತನರು ಅಂತ ಕರಿಬೇಡ್ರಿ, ಅವರು ದಿವ್ಯಾಂಗರು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅದಕ್ಕೆ ನಿದರ್ಶನ ಸಾಕ್ಷಿನೇ ನೀವಂತ ನಾವು ಹೇಳ್ಬೋದು. ಈಗ ತಾವು ಸಂಗೀತದಲ್ಲಿ ಪರಿಣಿತರು, ಶ್ಲೋಕಗಳಲ್ಲಿ ಪರಿಣಿತರು, ಅನೇಕ ಸ್ಕೇಟಿಂಗ್ ಇರಬಹುದು, ಆಟಗಳಲ್ಲಿ ತಾವು ಪರಿಣಿತರು. ಮತ್ತೆ ಇಲ್ಲಿ ಏನನ್ನ ನೀವು ಸಾಧಿಸಬೇಕು, ಯಾಕಂದ್ರೆ PhD ಅಂತೂ ಮಾಡಿದಿರಿ, ಸಂಗೀತವನ್ನ ಕಲಿಸ್ತಾ ಇದ್ದೀರಿ, ಏನು ನಿಮ್ಮ ಒಂದು ಗುರಿ ನಿಮ್ಮ ಜೀವನದಲ್ಲಿ? ಈಗ ನಾನವ್ರ ಹೇಳಿ ಸರ್, ನಮ್ಮ ಭಾರತ ದೇಶದೊಳಗನೆ ಸಾಕಷ್ಟು ಸಂಖ್ಯೆ ಒಳಗೆ ದಿವ್ಯಾಂಗರದಾರ, ಹೌದ್ರಿ? ಮತ್ತು ಸರ್ಕಾರನೂ ಕೂಡ ಸಾಕಷ್ಟು ನಿಯಮಗಳನ್ನ ಮಾಡೈತಿ. ಅವರಿಗೆ ವಿಶೇಷವಾದ ಸೌಲಭ್ಯಗಳನ್ನ ಕೊಡುವುದು, ತರಬೇತಿ ಕೊಡುವುದು ಮತ್ತು ರಿಸರ್ವೇಶನ್, ಮೀಸಲಾತಿ ಅವೆಲ್ಲ ಮಾಡಿದ್ರು ಕೂಡ ವಿಶೇಷ ಅಧ್ಯಯನ, ಉನ್ನತ ಅಧ್ಯಯನ, ಯಾಕಂದ್ರೆ ನಾವು ಇತ್ತೀಚೆಗೆ ನೋಡಿದ್ವಿ, ನಮ್ಮ ಪರಿಚಿತರೇ ಒಬ್ರು ಮಗ ವಿದೇಶದಲ್ಲಿ ಅಧ್ಯಯನ ಮಾಡೋ, ಅವನು ಅಂದ. ಅವನು ಸಾಧನೆ ಏನಂತಂದ್ರೆ, ಅವನು BCA ಕಲಿತ ಮೇಲೆ ಹ್ಯೂಮನ್ ಕಂಪ್ಯೂಟರ್ ಇಂಟರಾಕ್ಷನ್ ಅಂತಕ್ಕಂತ ವಿಷಯದಲ್ಲಿ ಉನ್ನತ ವ್ಯಾಸಂಗ ತಾನೇ ಸ್ವತಃ ಸರ್ಚ್ ಮಾಡಿ, ಯಾಕಂದ್ರೆ ನಾನು ಕೇಳ್ಪಟ್ಟೆ ಮೊಬೈಲ್ ಅಲ್ಲೂ ಕೂಡ ನಿಮ್ಗೆ ವಿಶೇಷವಾದ ಒಂದು ಸೌಕರ್ಯಗಳಿರುತ್ತಂತೆ, ನೀವು ಅದನ್ನೂ ಕೂಡ ಆಕ್ಸೆಸ್ ಮಾಡಬಹುದು ಅಂತೇಳಿ ಆ ರೀತಿ ಮಾಡ್ಕೊಂಡು ತಾನೇ ಪರೀಕ್ಷೆ ಬರೆದು ಇಟಲಿ ದೇಶದ ವಿಶ್ವವಿದ್ಯಾಲಯದಲ್ಲಿ ಅವನು ಪ್ರವೇಶ ಪಡಿತಾನೆ. ಆದ್ರೆ ಎಷ್ಟು ತೊಂದರೆಗಳು ಬಂತಂತಂದ್ರೆ ಅವನಿಗೆ, ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಇದನ್ನೇ, ಇದು ಒಂದು ಉದಾಹರಣೆ ಮಾತ್ರ. ಇಲ್ಲಿ ಬಹಳಷ್ಟು ಜನ ಭಾರತದಲ್ಲಿ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ದಿವ್ಯಾಂಗರು. ಅದ್ರ ಕುರಿತು ತಾವೇನ್ ಹೇಳ್ತೀರಿ? ಏನು ಕ್ರಮ ಕೈಗೊಳ್ಳಬಹುದು ರಾಜ್ಯ ಸರ್ಕಾರಗಳು ಅಥವಾ ನಮ್ಮ ಭಾರತ ಸರ್ಕಾರ? ಸರ್, ಈಗಾಗಲೇ ಭಾರತ ದೇಶದಲ್ಲಿ ಒಂದು ವರದಿ ಹೇಳುತ್ತೆ, ಸುಮಾರು 3 ಕೋಟಿಗಿಂತನೂ ಹೆಚ್ಚು ಜನ ದಿವ್ಯಾಂಗರು ನಮ್ಮ ಭಾರತ ದೇಶದಲ್ಲಿ ಇದ್ದಾರೆ ಅಂತ ಹೇಳಿ. ಈ 3 ಕೋಟಿ ಜನರಿಗೆ ನಾವು ಸಾರ್ವಜನಿಕರು ಮತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ತಲುಪಬೇಕಾಗ್ತದೆ. ಮತ್ತು ಅವ್ರ ಸಲುವಾಗಿ ಅವರ ಏಳಿಗೆಗೋಸ್ಕರ ಏನೇನ್ ಬೇಕೋ ಆ ಎಲ್ಲಾ ಸೌಲಭ್ಯಗಳನ್ನ ಅವರಿಗೆ ಕಲ್ಪಿಸಿಕೊಡ್ಬೇಕಾಗ್ತದೆ. ಮತ್ತು ಮುಖ್ಯವಾಗಿ ಅವರಿಗೆ ತರಬೇತಿಯನ್ನ ಸರಿಯಾಗಿ ಕೊಡ್ಬೇಕಾಗ್ತದೆ. ತರಬೇತಿ ಪಡ್ಕೊಂಡಂತಹ ಯಾವ ಅಂಗವಿಕಲ ವ್ಯಕ್ತಿಯೂ ಕೂಡ ಇವತ್ತು ಹಿಂದೆ ಬಿದ್ದಿಲ್ಲ. ಪ್ರತಿಯೊಬ್ರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಶ್ರೇಷ್ಠ ಮಟ್ಟದ ಸಾಧನೆಗಳನ್ನ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ತರಬೇತಿಗೊಳಿಸುವುದು ಮತ್ತು ಅವ್ರನ್ನ ತಲುಪುವುದು ಬಹಳ ಮುಖ್ಯ ಇದೆ. ನಾನು ಅವರ ವಿದೇಶದೊಳಗೆ ನಾವು ಕೇಳ್ಪಟ್ಟಂತೆ ಮತ್ತು ವರದಿಯನ್ನು ಏನ್ ನೋಡ್ತೀವಿ ಮತ್ತು ಸಾಕ್ಷ್ಯ ಚಿತ್ರಗಳನ್ನ, ಡಾಕ್ಯುಮೆಂಟರಿ ಏನ್ ನೋಡ್ತೀವಿ, ಅಲ್ಲಿನ ಸರ್ಕಾರಗಳು ದಿವ್ಯಾಂಗರಿಗೆ ವಿಶೇಷವಾದ ಕಾಳಜಿ ವಹಿಸಿ ಸಾರ್ವಜನಿಕ ಸ್ಥಳಗಳಲ್ಲೂ ಸಹಿತ ಅವ್ರಿಗೆ ಯಾವುದೇ ರೀತಿಯಾದಂತಹ ಏನ್ ಹೇಳ್ತೇವೆ ನಾವು ಯಾವುದೇ ರೀತಿ ಕಡಿಮೆ ಇಲ್ಲ ಅಂತಕ್ಕಂತ ಭಾವನೆ ಇರ್ಲಿ ಅಂತಕ್ಕಂತ ಸೌಲಭ್ಯಗಳನ್ನ, ಸೌಕರ್ಯಗಳನ್ನ ಒದಗಿಸ್ಕೊಡ್ತಾರ ಅಂತಕ್ಕಂಥದ್ದನ್ನು ನಾವು ಕೇಳಿದ್ವಿ. ಫಾರ್ ಎಕ್ಸಾಂಪಲ್, ಡೇ ಟು ಡೇ ಲೈಫ್ ಒಳಗೆ, ದಿನನಿತ್ಯದ ಜೀವನದೊಳಗೆ ಒಂದು ರೋಡ್ ಕ್ರಾಸ್ ಮಾಡೋದಾಗ್ಲಿ ಅಥವಾ ಒಂದು ಟ್ರಾಫಿಕ್ ಸಿಗ್ನಲ್ ಆಗ್ಲಿ, ಅಲ್ಲೇ ಒಂದು ವ್ಯವಸ್ಥೆ ಮಾಡಿರ್ತಾರಂತೆ. ಬಸ್ ಸ್ಟಾಪ್ ಅಲ್ಲಿ ಇದು ಯಾವ ಬಸ್ ಸ್ಟಾಪ್, ಯಾವ ಬಸ್ ಬರುತ್ತೆ ಅಂತ ಟೆಕ್ಟೈಲ್ ಟೈಲ್ಸ್ ಅಂತ ಹೇಳ್ತಾರೆ. ಆ ಪಾದ ಸ್ಪರ್ಶದಿಂದ ಗೊತ್ತಾಗತ್ತಂತ ಅವ್ರಿಗೆ. ಅದೆಲ್ಲ ವ್ಯವಸ್ಥೆ, ನೀವು ಹೆಂಗ್ ಬ್ರೇಲ್ ಲಿಪಿ ಅಂತಿರಲ್ಲ ಹಂಗ ಅಲ್ಲಿ ಸಾರ್ವಜನಿಕ ಸ್ಥಳದೊಳಗೆ ಮಾಡಿದಾರಂತೆ. ಅದನ್ನ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಪ್ರತಿಯೊಂದು ಬಿಲ್ಡಿಂಗಿಗೂ ಕೂಡ ದಿವ್ಯಾಂಗರಿಗೆ ಆಕ್ಸೆಸ್ ಸಿಗ್ಬೇಕು, ಶಾಲೆ ಇರ್ಬೋದು, ಸಾರ್ವಜನಿಕ ಸ್ಥಳ ಅಂದ್ರೆ ಪ್ರಯತ್ನ ಏನೋ ಇದೆ, ಆದ್ರೆ ಸಾರ್ವತ್ರಿಕವಾಗಿ ಅದು ಆಗಿಲ್ಲ, ಜಾರಿಗೊಂಡಿಲ್ಲ. ಮತ್ತು ಇನ್ನೊಂದು ಏನಂದ್ರೆ, ಆಗ್ಲೇ ನಾನು ಹೇಳಿದೆ, ಒಂದು ಉದಾಹರಣೆ ಕೊಟ್ಟೆ, ವಿದೇಶಕ್ಕೂ ಕೆಲವೊಂದು ವಿಷಯಗಳು ಇಲ್ಲಿ ಲಭ್ಯ ಇಲ್ಲ, ಅನಿವಾರ್ಯವಾಗಿ ವಿದೇಶಕ್ಕೆ ಹೋಗ್ಲೇಬೇಕಾಗತ್ತೆ ದಿವ್ಯಾಂಗರು. ಅಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಈ ಸ್ಕಾಲರ್ಶಿಪ್ ಅಂತ ಏನ್ ಹೇಳ್ತೇವಲ್ಲ, ಆ ಸ್ಕಾಲರ್ಶಿಪ್ ವ್ಯವಸ್ಥೆ ಪಾರದರ್ಶಕವಾಗಿ ಸಿಗುವ ವ್ಯವಸ್ಥೆ ಇಲ್ಲ. ಇದ್ರ ಕುರಿತು ತಾವೇನ್ ಹೇಳ್ತೀರಿ? ಈಗ ನೋಡಿ ಸರ್, ನಮ್ಮ ಪ್ರತಿಯೊಂದು ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ಒಂದು ವಿಶೇಷ ತಂಡವನ್ನ ರಚನೆ ಮಾಡಿ
ಅಧ್ಯಯನ ಮಾಡಬೇಕು. ವಿದೇಶಗಳಲ್ಲಿ ಎಲ್ಲೆಲ್ಲಿ ದಿವ್ಯಾಂಗರಿಗೋಸ್ಕರ ಒಂದು ಉನ್ನತವಾಗಿರ್ತಕ್ಕಂತಹ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅವರು ಮುಂದೆ ಬರುವುದಕ್ಕೆ, ಅವ್ರಿಗೂ ಕೀಳರಿಮೆ ಇರಬಾರದು ಅಂತ. ಸೊ ಆ ರೀತಿ ಅಧ್ಯಯನವನ್ನ ಮಾಡಿ ಭಾರತದಲ್ಲಿಯೂ ಕೂಡ ಅದನ್ನು ಜಾರಿಗೆ ತರುವುದಕ್ಕೆ ಪ್ರಯತ್ನ ಮಾಡಬೇಕು. ವಿದೇಶದಲ್ಲಿ ಇರ್ತಕ್ಕಂತಹ ಯಾವುದೇ ಸೌಲಭ್ಯ ಭಾರತಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕ್ ಬರೋದಿಲ್ಲ. ಯಾಕಂದ್ರೆ ಭಾರತ ಒಂದು ಪ್ರಾಚೀನವಾಗಿರ್ತಕ್ಕಂತಹ ದೇಶ. ಒಂದ್ ಮಾತನ್ನ ಹೇಳ್ಬೇಕಂದ್ರೆ, ಹಿಂದೆ ವಿದೇಶಿಯರು ಅಥವಾ ಈಗ ಮುಂದುವರೆದವರು ಅಂತ ನಾವ್ ಏನ್ ಕರಿತೀವಿ, ಆ ಯುರೋಪಿಯನ್ನರು ಬೆತ್ತಲೆ ತಿರುಗಾಡ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯರು ಅಮೂರ್ತವಾಗಿರ್ತಕ್ಕಂಥ ಚಿಂತನೆಗಳಲ್ಲಿ ತೊಡಗಿದ್ರು. ಮತ್ತು ನಲಂದಾ ವಿಶ್ವವಿದ್ಯಾಲಯ, ತಕ್ಷಶಿಲಾ ವಿಶ್ವವಿದ್ಯಾಲಯ ಇವೆಲ್ಲವೂ ಕೂಡ ಪ್ರಪಂಚಕ್ಕೆ ಶಿಕ್ಷಣ ನೀಡತಕ್ಕಂತಹ ಆಗಿನ ಕಾಲದ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳಾಗಿದ್ದು, ವಿದೇಶಿಗರು ಇಲ್ಲಿ ಬಂದು ಅಧ್ಯಯನ ಮಾಡ್ತಾ ಇದ್ರು. ಹಿಂಗಾಗಿ ಭಾರತಕ್ಕೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆದ್ರೆ ಎಲ್ಲೆಲ್ಲಿ ಏನೇನೋ ಒಳ್ಳೆ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅದರದ್ದೊಂದು ಅಧ್ಯಯನವನ್ನ ಮಾಡಿ ನಮ್ಮ ದಿವ್ಯಾಂಗ ಬಂಧು ಭಗಿನಿಯರಿಗೆ ಅಂತಹ ಒಂದು ವ್ಯವಸ್ಥೆಯನ್ನ ಇಲ್ಲೇ ಕಲ್ಪಿಸಿಕೊಟ್ರೆ ಇಲ್ಲಿ ಅವರು ಸಾಕಷ್ಟು ಪ್ರಗತಿಯನ್ನ ಹೊಂದ್ತಾರೆ. ಅವ್ರ ಸಲುವಾಗಿ ಪ್ರೋತ್ಸಾಹವನ್ನ ಕೊಡಬೇಕು, ಸ್ಕಾಲರ್ಶಿಪ್ ಅನ್ನ ಕೊಡಬೇಕು, ಅವರಿಗೆ ಕೊರತೆ ಆಗ್ಲಾರ್ದಂಗೆ ಮತ್ತು ಅವರಿಗೆ ಯಾವುದೇ ರೀತಿ ಕಷ್ಟ ಆಗ್ಲಾರ್ದಂಗೆ ಅವಕಾಶಗಳನ್ನ ಒದಗಿಸಿಕೊಟ್ರೆ ಮತ್ತು ತರಬೇತಿಯನ್ನ ಕೊಟ್ರೆ ಮತ್ತು ಸರ್ಕಾರ ಅವ್ರ ಸಲುವಾಗಿನೇ ಸಾಕಷ್ಟು ಒಂದು ಅನುದಾನವನ್ನ ಮೀಸಲಿಟ್ರೆ ಖಂಡಿತವಾಗಿಯೂ ಕೂಡ ಅವರು ಬದಲಾಗೇ ಆಗ್ತಾರೆ. ಮತ್ತು ಸಬಲರಿಗಿಂತ ಈ ನಮ್ಮ ದಿವ್ಯಾಂಗರು ಏನಿದ್ದಾರೆ ಅವರೇ ದೇಶ ಸೇವೆಯನ್ನ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಯಾಕಂದ್ರೆ ನೀವು ಆಗಲೇ ಹೇಳಿದ್ರಲ್ಲ, ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾದಿತ್ತು ಅಂತ. ಖಂಡಿತವಾಗಿಯೂ ಕೂಡ ನಮ್ಮ ಎಲ್ಲಾ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರದ ಅಂಗವಿಕಲರಿಗೋಸ್ಕರ ದೃಷ್ಟಿ ಬದಲಾದರೆ ಅವರು ಸೃಷ್ಟಿಯನ್ನ ಬದಲು ಮಾಡುವುದರಲ್ಲಿ ಯಾವುದೇ ಸಂಶಯವೇ ಇಲ್ಲ ಅಂತ ಹೇಳಿ ನಾನು ಹೇಳ್ತೀನಿ. ಅದಕ್ಕೋಸ್ಕರ ಸರ್ಕಾರವನ್ನ ಈ ನಿಟ್ಟಿನಲ್ಲಿ ನಾನು ಮನವಿಯನ್ನ ಮಾಡ್ಕೊಳ್ತೀನಿ. ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ನಾನು ಅವರೇ ಕೇವಲ ಜಾರಿ ಮಾಡುವುದು ಅಷ್ಟೇ ಅಲ್ಲ, ಸದನ ಸಮಿತಿ ಮಾಡುವ ವಿಶೇಷವಾದ ಸದನ ಸಮಿತಿ ಮಾಡಿ ಅಧ್ಯಯನ ಮಾಡುವುದು ಅಷ್ಟೇ ಅಲ್ಲ, ಇನ್ನುಳಿದ ದೇಶಗಳಿಗೆ ಇಲ್ಲಿರ್ತಕ್ಕಂತ ಸೌಲಭ್ಯಗಳು, ದಿವ್ಯಾಂಗರಿಗೆ ಇರತಕ್ಕಂತ ಸೌಲಭ್ಯಗಳು ಮಾದರಿಯಾಗುವಂತ ಮಟ್ಟಿಗೆ ಇದು ಹೋಗ್ಬೇಕು ಅಂತ ಆಶೆಯನ್ನ ನೀವು ವ್ಯಕ್ತಪಡಿಸಿದ್ರಿ. ನಿಜವಾಗ್ಲೂ ನಮ್ಮ ಜನಪ್ರತಿನಿಧಿಗಳು, ನಾಯಕರು, ಯಾರನ್ನ ನಾವು ಪಾಲಿಸಿ ಮೇಕರ್ಸ್ ಅಂತ ಕರಿತೀವಿ, ಯಾರನ್ನ ನಾವು ಡೆಸ್ಟಿನಿ ಮೇಕರ್ಸ್ ಅಂತ ಕರಿತೀವಿ, ಜನನಾಯಕರಂತ ಕರಿತೀವಿ, ಅವ್ರು ಕೇಳ್ತಾ ಇದ್ದಾರೆ. ಅವ್ರು ನಮ್ಮ ಜನಕನ್ನಡ ವಾಹಿನಿಯ ಮುಖಾಂತರ ಅವ್ರಿಗೆ ಇದು ತಲುಪುತ್ತೆ ಅಂತ ನಾವು ಅನ್ಕೊಳ್ತೇವೆ. ನಾನು ಅವ್ರ ಹೇಳಿ ಸರ್, ಸುಶ್ರಾವ್ಯವಾಗಿ ಭಕ್ತಿ ಪರವಶರಾದಂತ ಒಂದು ಸಂಗೀತವನ್ನ ನಮಗ್ ಕೇಳಿಸಿದ್ರಿ. ಇನ್ನ ತಾವು ಶ್ಲೋಕವನ್ನು ಕೂಡ ಹೇಳ್ತೀರಿ ಅಂತಕ್ಕಂಥ ಮಾತನ್ನ ನಾವು ಕೇಳಿದ್ವಿ. ಒಂದು ಶ್ಲೋಕ ಮತ್ತು ಅದರ ಅರ್ಥ ಅದನ್ನ ನೋಡಿ. ಮನುಷ್ಯ ಒಬ್ಬ ತತ್ವಜ್ಞಾನಿ ಆಗ್ಬೇಕಾದ್ರೆ ಕೇವಲ ಪುಸ್ತಕ ಓದೋದ್ರಿಂದ ಮಾತ್ರ ಸಾಧ್ಯವಿಲ್ಲ. ಈ ಸೃಷ್ಟಿಯಲ್ಲಿ ಇರ್ತಕ್ಕಂತ ಕೆಲವು ಸಿಂಪಲ್ ಥಿಂಗ್ಸ್ ಅನ್ನ ಅವನು ಗಮನ ಕೊಟ್ರೆ ಖಂಡಿತವಾಗಿಯೂ ಕೂಡ ಒಬ್ಬ ಮಹಾನ್ ವ್ಯಕ್ತಿ ಆಗ್ತಾನೆ, ಮಹಾನ್ ಸಮಾಜ ಸೇವಕನಾಗ್ತಾನೆ ಅನ್ನೋ ನಿಟ್ಟಿನೊಳಗೆ ಒಂದು ಶ್ಲೋಕವನ್ನು ಹೇಳೋದಾದ್ರೆ, ಆ ಶ್ಲೋಕ ಹೇಳೋಕ್ಕಿಂತ ಪೂರ್ವದೊಳಗೆ ನಿಮಗೆ ಎಷ್ಟು ಶ್ಲೋಕಗಳು ಕಂಠಸ್ಥ ಬರ್ತಾವು? ಸುಮಾರು 300ಕ್ಕಿಂತ ಹೆಚ್ಚು ಶ್ಲೋಕಗಳು ನನಗೆ ಕಂಠಸ್ಥವಾಗಿ ಬರ್ತವೆ. ಅದರಲ್ಲಿ ಭಗವದ್ಗೀತೆಯ ಶ್ಲೋಕಗಳು ಸೇರಿವೆ ಮತ್ತು ಉಪನಿಷತ್ತುಗಳದ್ದು ಬಹಳಷ್ಟು ಶ್ಲೋಕಗಳನ್ನ ನಾನು ಹೇಳ್ತಾ ಇರ್ತೀನಿ. ಇದು ಬಹುಶಃ ಉಪನಿಷತ್ ಶ್ಲೋಕಗಳು ನಿಮಗೆ ಬಹಳ ಆಸಕ್ತಿ ಇರ್ತಕ್ಕಂಥದ್ದು ಅಂತ ಅನ್ಕೊಳ್ತೀನಿ. ಎಲ್ಲಾ ಭಾಷಣಗಳಲ್ಲಿ ನೀವು ಹೇಳ್ತೀರಿ. ಹೇಳ್ರಿ, ಯಾವ್ದು ನಮ್ಮ ಉಪನಿಷತ್ನಲ್ಲೇ ಏನ್ ಹೇಳ್ತದೆ ಅಂತಂದ್ರೆ, ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಮಿದಂ ಶರೀರಂ. ಅಂದ್ರೆ ಮರಗಿಡಗಳು ಪರರಿಗೋಸ್ಕರ ಫಲಪುಷ್ಪವನ್ನು ಕೊಡುತ್ತವೆ, ನದಿಗಳು ಪರರಿಗೋಸ್ಕರ ಹರಿಯುತ್ತವೆ, ಗೋವುಗಳು ಪರರಿಗೋಸ್ಕರ ಅಮೃತವನ್ನು ಧಾರೆ ಎರೆಯುತ್ತವೆ. ಇದೇ ರೀತಿ ಮನುಷ್ಯನಾದವನು ಕೂಡ ಪರರಿಗೋಸ್ಕರ ಏನಾದ್ರೂ ಒಂದು ಮಾಡಬೇಕು ಅಂತ ಇವುಗಳನ್ನ ಕಲ್ಕೊಂಡು ದೊಡ್ಡ ಪುಸ್ತಕ ಏನು ಓದಬೇಕಾಗಿಲ್ಲ. ಈ ನದಿಗಳು, ಮರಗಳು ಮತ್ತು ಗೋವುಗಳು ಮಾಡ್ತಕ್ಕಂಥ ಸೇವೆಯನ್ನ ತನ್ನ ಹೃದಯದಲ್ಲಿ ನೆನೆಸ್ಕೊಂಡು, ತನ್ನ ಮನಸ್ಸಿನಲ್ಲಿ ಅನ್ಸ್ಕೊಂಡು, ಮನುಷ್ಯನಾದವನು ಕೂಡ ಪರೋಪಕಾರಾರ್ಥಕ್ಕಾಗಿ ಏನಾದ್ರೂ ಒಂದು ಕೆಲಸವನ್ನ ಮಾಡಬೇಕು, ಸರ್ವಿಸ್ ಅನ್ನ ಮಾಡಬೇಕು, ಸೇವೆಯನ್ನ ಮಾಡಬೇಕು. ಅವಾಗ ಅವನು ಹುಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು ಸರ್. ತುಂಬಾ ಸೂಕ್ತವಾದಂತ ಮಾತನ್ನು ಹೇಳಿದ್ರಿ. ನಾನು ಅವರೇ, ಇನ್ನ ತಾವು ಹಲವಾರು ಹೋರಾಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತೀರಿ ಅಂತನೂ ನಿಮ್ಮ ಗುರುಗಳಾದಂತ ಹಿರಣ್ಣ ಕಾಡಪ್ಪನವರು ನಮ್ಗೆ ಹೇಳಿದ್ರು. ಅದು ಕಳಸಾ ಬಂಡೂರಿ ಇರ್ಬೋದು, ಭಾಷೆ ಇರ್ಬೋದು, ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ದೊರಿಬೇಕು ಅಂತಕ್ಕಂಥ ಪ್ರಬಲವಾದ ಬೇಡಿಕೆ ಇರ್ಬೋದು. ಅಂದ್ರೆ ನೆಲ, ಜಲ, ಭಾಷೆ ಇಂಥಲ್ಲಿಯೂ ಕೂಡ ತಾವು ಹೋಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಪ್ರಖರವಾದ, ನಿಖರವಾದ ಭಾಷಣವನ್ನ ಮಾಡ್ತೀರಿ ಅಂತ ಕೇಳ್ಪಟ್ವಿ. ಅದ್ರ ಕುರಿತು ಒಂದೆರಡು ಮಾತು ತಾವು ಹೇಳ್ಬೋದಾ? ಯಾವೆಲ್ಲ ಅಭಿಯಾನಗಳಲ್ಲಿ ತಾವು ಪಾಲ್ಗೊಂಡ್ರಿ? ನಮ್ಮ ಗುರುಗಳಾದಂತಹ ಹಿರಣ್ಣ ಕಾಡಪ್ಪನವರವರು
ನನ್ನ ಕಡೆಯಿಂದ ಗದಗ ತೋಂಟದಾರ್ಯ ಮಠದಿಂದ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಠದವರೆಗೆ ಒಂದು ಸ್ಕೇಟಿಂಗ್ ಯಾತ್ರೆಯನ್ನ ಒಂದು ದಿವಸದಲ್ಲಿ ಮಾಡಿಸಿದ್ರು. ಆ ಒಂದು ಸ್ಕೇಟಿಂಗ್ ಯಾತ್ರೆಯನ್ನ ನಾವು ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಕೊಡಬೇಕು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವೂ ಕೂಡ ಆ ನಿಟ್ಟಿನಲ್ಲಿ ಬಲವಾಗಿ ಪ್ರಯತ್ನ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕುವುದಕ್ಕೆ ಆ ಒಂದು ಸ್ಕೇಟಿಂಗ್ ಅಭಿಯಾನವನ್ನ ನಮ್ಮ ಗುರುಗಳಾದಂತಹ ಈರಣ್ಣ ಕಾಳಪ್ಪನವರವರು ಮಾಡಿಸಿದ್ರು ಮತ್ತು ಅದು ಫಲಪ್ರದವೂ ಆಯ್ತು. ಫಲಪ್ರದವೂ ಕೂಡ ಆಯ್ತು. ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಕೂಡ ಸಿಕ್ತು. ಆಮೇಲೆ ಈ ಕಳಸಾ ಬಂಡೂರಿ ಯೋಜನೆ ಇದು ಸಕ್ಸಸ್ ಆಗ್ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿ ನಮ್ಮ ಉತ್ತರ ಕರ್ನಾಟಕದ ಪ್ರಮುಖ ಬೇಡಿಕೆ ಅದು. ಸೊ ಅವಾಗಲೂ ಕೂಡ ನಮ್ಮ ಗುರುಗಳಾದಂತ ಈರಣ್ಣ ಕಾಳಪ್ಪನವರವರು ಅನೇಕ ಜನ ವಿದ್ಯಾರ್ಥಿಗಳ ಕಡೆಯಿಂದ ಸ್ಕೇಟಿಂಗ್ ಯಾತ್ರೆಯನ್ನ ಹುಬ್ಬಳ್ಳಿಯಿಂದ ನರಗುಂದವರೆಗೆ ಮಾಡಿಸಿದ್ರು. ಅವಾಗ ಅನೇಕ ಪಾಲಕರು ಕೂಡ ಬಂದಿದ್ರು ಮತ್ತು ನಾನು ಕೂಡ ಸ್ಕೇಟಿಂಗ್ ಅಭಿಯಾನದಲ್ಲಿ ಹೋಗಿದ್ದೆ. ಸೊ ಅಲ್ಲಿ ನಾನೊಂದು ಭಾಷಣವನ್ನು ಮಾಡ್ಬೇಕಾದ್ರೆ ಸ್ವಾಮಿ ವಿವೇಕಾನಂದರ ಒಂದು ಉದಾಹರಣೆಯನ್ನ ಕೊಟ್ಟಿದ್ದೆ. ಅವರು ಯುರೋಪ್ ನಲ್ಲಿ ಭಾಷಣ ಮಾಡ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದು ಪ್ರಶ್ನೆ ಮಾಡ್ತಾನೆ ಸ್ವಾಮಿ ವಿವೇಕಾನಂದರೇ ತಾವು ಭಾರತ ದೇಶದಿಂದ ಬಂದಿದ್ದೀರಿ, ಭಾರತದಲ್ಲಿ ಗಂಗಾ, ಯಮುನಾ, ಸಿಂಧು, ಸರಸ್ವತಿ, ನರ್ಮದಿ, ತಪತಿ, ತಾಮ್ರಪರ್ಯಾದಿಯಾಗಿ ಸಾವಿರಾರು ನದಿಗಳು ಹರಿತಾವೆ ಅಂತ ಕೇಳಿದ್ದೀವಿ. ಆದ್ರೆ ನಿಮ್ಮ ಮಟ್ಟಿಗೆ ಭಾರತದಲ್ಲಿ ಹರಿತಕ್ಕಂತಹ ನದಿಗಳಲ್ಲಿ ಪವಿತ್ರ ನದಿ ಯಾವುದು ಅಂತ. ಅವಾಗ ಸ್ವಾಮಿ ವಿವೇಕಾನಂದರು ಏನ್ ಹೇಳಿದ್ರು ಅಂತಂದ್ರೆ, ಈಗಲೂ ಕೂಡ ನನ್ನ ದೇಶದಲ್ಲಿ 80% 90% ಜನ ರೈತಾಕಿ ಕೆಲಸವನ್ನ ಮಾಡ್ತಾರೆ. ಭಾರತದಲ್ಲಿ ಸಾವಿರಾರು ನದಿಗಳು ಪವಿತ್ರವಾಗಿವೆ ನಿಜ, ಆದ್ರೆ ರೈತಾಕಿ ಕೆಲಸ ಮಾಡ್ತಕ್ಕಂತಹ ನಮ್ಮ ದೇಶದ ಒಬ್ಬ ಬಡ ವ್ಯಕ್ತಿ ಅವನ ಹೊಲದಲ್ಲಿ ದುಡಿಬೇಕಾದ್ರೆ ಅವನ ಮೈಯಿಂದ ತಟಕ್ಕನೆ ನೆಲಕ್ಕೆ ಬೀಳ್ತಕ್ಕಂತಹ ಬೆವರಿನ ಹನಿಯೇ ನನಗೆ ಶ್ರೇಷ್ಠವಾಗಿರ್ತಕ್ಕಂಥ ನದಿ ಅಂತ ಹೇಳಿದ್ರು. ಸೊ ಆ ಒಂದು ಉದಾಹರಣೆಯನ್ನ ನಾನು ಅಲ್ಲಿ ನರಗುಂದದ ಜನರಿಗೆ ಹೇಳಿದಾಗ ಅವರಿಗೆ ಅದು ಸಾಕಷ್ಟು ಪರಿಣಾಮಕಾರಿಯಾಗಿತ್ತು. ಸೊ ಈ ರೀತಿಯಾಗಿ ನಾನು ಸಾರ್ವಜನಿಕವಾಗಿ ಎಲ್ಲೆಲ್ಲಿ ಏನೇನು ಉಪಯೋಗ ಇದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡು ಆ ವಿಷಯಗಳನ್ನ ನಾನು ಜನರಿಗೆ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಿರ್ತೀನಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಹಾಗೆ ನಮ್ಮ ನಾನು ಪಾಟೀಲ್ ಅವರು ನಾವು ಮುನ್ನುಡಿಯಲ್ಲಿ ಹೇಳಿದಾಗೆ ದೃಷ್ಟಿಯನ್ನು ಬದಲಿಸು, ದೃಶ್ಯವೇ ಬದಲಾದೀತು, ಮತ್ತು ಹವ್ಯಾಸಗಳನ್ನು ಬದಲಿಸು, ಹಣೆ ಬರಹವೇ ಬದಲಾದೀತು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದಕ್ಕೆ ಸಾಕ್ಷೀಭೂತವಾಗಿ ಅನೇಕ ಹೋರಾಟಗಳಲ್ಲಿ ಅನೇಕ ಹವ್ಯಾಸಗಳನ್ನೂ ಸಹಿತ ಹೋರಾಟದ ರೂಪವನ್ನ ಕೊಡುವುದರ ಮುಖಾಂತರ ಸರ್ಕಾರಗಳಿಗೆ, ಸಮಾಜಕ್ಕೆ, ಕುಟುಂಬಗಳಿಗೆ ಸಂದೇಶವನ್ನ ಸಾರ್ತಾ ಇದ್ದಾರೆ, ಜೀವನವನ್ನ ಸಾರ್ಥಕ ಮಾಡ್ಕೊಳ್ತಾ ಇದ್ದಾರೆ. ಉಪನಿಷತ್ತಿನ ಶ್ಲೋಕದ ಮುಖಾಂತರನೂ ಕೂಡ ಪರೋಪಕಾರಂ ಇದಂ ಶರೀರಂ ಅಂತಕ್ಕಂಥ ಅರ್ಥಗರ್ಭಿತವಾದ ಮಾತನ್ನು ಕೂಡ ಹೇಳಿದ್ದಾರೆ. ಅದಕ್ಕಾಗಿ ನಮ್ಮ ಜನಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ ಮುಖಾಂತರ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಮತ್ತು ನಾವು ಸದ್ಯದಲ್ಲೇ, ಯಾಕಂದ್ರೆ ನಿಮ್ಮ ಹತ್ರ ಪ್ರತಿಭೆಗಳ ಕಣಜ, ನೀವು ಸಾಕಷ್ಟು ಟ್ಯಾಲೆಂಟ್ ತಮ್ಮ ಹತ್ರ ಇದೆ, ದೈವದತ್ತವಾಗಿ ತಮ್ಮ ಕರುಣಿಸಿದೆ. ಅದನ್ನ ಇನ್ನೂ ಹೆಚ್ಚು ಸರಣಿ ಕಾರ್ಯಕ್ರಮದಲ್ಲಿ ನಾವು ಸೆರೆ ಹಿಡಿಯುವ ಪ್ರಯತ್ನ ಮಾಡ್ತೀವಿ. ನಿಮ್ಮ ಸಮಯಕ್ಕಾಗಿ ನಾವು ಧನ್ಯವಾದ ಹೇಳ್ತೀವಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಧನ್ಯವಾದಗಳು ಸರ್. ನೋಡಿದ್ರಲ್ಲ, ಅತ್ಯಂತ ಪ್ರೇರಣಾದಾಯಕವಾದಂತಹ ಸಂದರ್ಶನ ಕಾರ್ಯಕ್ರಮವನ್ನ ನಾನು ಪಾಟೀಲ್ ಅವರ ಮುಖಾಂತರ ನಿಮಗೆ ಸಂದೇಶ ತಲುಪಿದೆ ಅಂತ ಅನ್ಕೊಳ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ನಿಮ್ಮ ನೆಚ್ಚಿನ ಜನಕನ್ನಡ ಟಿವಿ ಮಾಧ್ಯಮದ ಯೂಟ್ಯೂಬ್ ಚಾನೆಲ್ನ ಘೋಷವಾಕ್ಯ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ. ನಿಮ್ಮ ನೆಚ್ಚಿನ ಜನಕನ್ನಡ ಟಿವಿ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ, ಶೇರ್ ಮಾಡುವ ಮೂಲಕ, ಬೆಲ್ ಬಟನ್ ಒತ್ತುವ ಮೂಲಕ, ಕಮೆಂಟ್ ಮಾಡುವ ಮೂಲಕ ಬೆಂಬಲಿಸಿ, ಪ್ರೋತ್ಸಾಹಿಸಿ. ನಮಸ್ಕಾರ.